ಹುಡುಗರ, ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದೆ. ಏನಂತ ಹೇಳಿದ್ರೆ, ಅರ್ತ್ ಗೆಟ್ಸ್ ಅಟ್ರಾಕ್ಟೆಡ್ ಬಿಕಾಸ್ ಆಫ್ ದ ಮೂನ್ ಆ್ಯಂಡ್ ಮೂನ್ ಗೆಟ್ಸ್ ಅಟ್ರಾಕ್ಟೆಡ್ ಬಿಕಾಸ್ ಆಫ್ ದ ಅರ್ತ್, ಮಾಸ್ ಆಫ್ ದ ಅರ್ತ್, ಸರಿನಾ? ಬಟ್ ಬೈ ಹೌ ಮಚ್ ಫೋರ್ಸ್ ಅಂತ ಹೇಳಿ ಒಂದು ಪ್ರಶ್ನೆ ಆಗ್ತದೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ. ಈ ಏನು ಹೇಳುತ್ತೆ ಈ ಲಾ ಅಂತ ಹೇಳಿದ್ರೆ, ಬೇಸಿಕ್ ಐಡಿಯಾ ಏನಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ದ ಅಮೌಂಟ್ ಆಫ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಟು ಆಬ್ಜೆಕ್ಟ್ಸ್ ವಿತ್ ಮಾಸಸ್. ಯಾವುದೇ ಎರಡು ವಸ್ತು ತೂಕ ಇದೆ ಅಂತ ಹೇಳಿದ್ರೆ, ಮಾಸ್ ಆಫ್ ದ ಅರ್ತ್, ಮಾಸ್ ಆಫ್ ದ ಮೂನ್, ಆಯಿತಾ, ಇವೆರಡರ ನಡುವೆ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ. ಆ ಫೋರ್ಸ್ ಎಷ್ಟು ಅಂತ ಹೇಳಿ ಉತ್ತರ ಕೊಡೋದಕ್ಕೆ ವಿಲ್ ಮೇಕ್ ಯೂಸ್ ಆಫ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ. ಮತ್ತೊಂದು ಇಂಪಾರ್ಟೆಂಟ್ ನೋಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನದು ಅಂತ ಹೇಳಿದ್ರೆ, ನಿಮ್ಮಲ್ಲೂ ತೂಕ ಇದೆ, ಒಂದು ಇರುವೆಯಲ್ಲೂ ತೂಕ ಇದೆ. ಡಸ್ ಇಟ್ ಮೀನ್ ಯು ಅಟ್ರಾಕ್ಟ್ ಆ್ಯನ್ ಆ್ಯಂಡ್ ಆ್ಯಂಡ್ ಅಟ್ರಾಕ್ಟ್ಸ್ ಯು? ದ ಆನ್ಸರ್ ಈಸ್ ಎಸ್. ನೀವು ಕೂಡ ಇರುವೆನ ಅಟ್ರಾಕ್ಟ್ ಮಾಡ್ತೀರಾ, ಇರುವೆನೂ ಕೂಡ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ, ಸರಿನಾ? ಆದರೆ ನಿಮ್ಮ ಪ್ರಶ್ನೆ ಕೇಳ್ಬೋದು, ಸರ್ ಇರುವೆನ ನಾವು ಅಟ್ರಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ಅದು ಏನಕ್ಕೆ ನಮ್ಮ ಕಡೆ ಆರ್ತಾ ಇಲ್ಲ ಅಂಥೇಳಿ. ಈ ಫೋರ್ಸ್ ಎಷ್ಟು ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ, ಮತ್ತು ಅಕ್ಕಪಕ್ಕದಲ್ಲೆಲ್ಲ ಇಷ್ಟೊಂದು ಬೇರೆ ಬೇರೆ ಫೋರ್ಸಸ್ ಇದೆ. ಹಾಗಾಗಿ ಈ ಸಿಚುವೇಶನ್ನ ನಾವು ನೋಡಲ್ಲ. ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಸೇ ಯು ಗೈಸ್ ಆರ್ ಲಾಸ್ಟ್ ಇನ್ ಎಂಪ್ಟಿ ಸ್ಪೇಸ್, ಸರಿನಾ? ನೀವು ಮತ್ತೊಂದು ಇರುವೆ, ಅಕ್ಕಪಕ್ಕದಲ್ಲಿ ನೂರಾರಲ್ಲ ಲಕ್ಷ ಕೋಟಿ ದೂರದವರೆಗೂ ಏನೂ ಇಲ್ಲ, ಬರೀ ಒಂದು ಇರುವೆ ಮತ್ತು ನೀವಿದ್ದೀರಾ ಅಂತ ಹೇಳಿದ್ರೆ, ಇನ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಟೈಮ್ ಹೋಗ್ತಾ ಹೋಗ್ತಾ ಇರುವೆ ನಿಮ್ಮ ಹತ್ರ ಬಂದು ಡಿಕ್ಕಿ ಹೊಡೆಯುತ್ತೆ. ಬಿಕಾಸ್ ಆಫ್ ಗ್ರಾವಿಟಿ. ಗ್ರಾವಿಟಿಯಿಂದ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ಅದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಏನಾಗುತ್ತೆ, ಎರಡು ಫೋರ್ಸ್ ಇತ್ತು ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲ, ಇಲ್ಲಿ ಹತ್ತತ್ರ ಮೇ ಬಿ ಹಿಯರ್, ಇಲ್ಲಿ ಡಿಕ್ಕಿ ಹೊಡಿಬೋದು ನೀವು. ಏನಕ್ಕೆ ಮಧ್ಯ ಡಿಕ್ಕಿ ಹೊಡೆಯಲ್ಲ? ದೇರ್ ಇಸ್ ಅ ಟೆಕ್ನಿಕಲ್ ಆನ್ಸರ್ ಫಾರ್ ದ್ಯಾಟ್ ಆಲ್ಸೋ. ಅದನ್ನು ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತೀರಾ. ಸಮ್ವೇರ್ ಅರೌಂಡ್ ಹಿಯರ್ ಇರುವೆ ಬಂದು ನಿಮ್ಮ ಹೊಡೆಯುತ್ತೆ. ಆ್ಯಂಡ್ ಇಟ್ಸ್ ಪ್ಯೂರ್ಲಿ ಬಿಕಾಸ್ ಆಫ್ ಗ್ರಾವಿಟಿ, ಸರಿನಾ? ಹಾಂ, ಇದನ್ನು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಒಂದಷ್ಟು ನ್ಯೂಮರಿಕಲ್ಸ್ ಇದೆ, ಅದು ಮಾಡಿದಾಗ ಇದು ಅರ್ಥ ಆಗುತ್ತೆ ಈ ಪ್ರಶ್ನೆ. ಸಿನಾರಿಯೋ, ಹಾಂ, ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಆಬ್ಜೆಕ್ಟ್ ವಿತ್ ಅ ಫೋರ್ಸ್ which is proportional to the product of their masses and inversely proportional to the square of the distance between them. The force is along the line joining the center of the two objects. ಈ ರೀತಿಯಲ್ಲಿ ಹೇಳ್ತೀನಿ ನೋಡಿ ಇದನ್ನು. ಫೋರ್ಸ್ ಅಂತ ಹೇಳಿದ್ರೆ ಒಂದು ಮ್ಯಾಗ್ನಿಟ್ಯೂಡ್ ಇರಬೇಕು, ಮತ್ತೊಂದು ಡೈರೆಕ್ಷನ್ ಇರಬೇಕು. ಈ ಮ್ಯಾಗ್ನಿಟ್ಯೂಡ್ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇದನ್ನು ಓದಬೇಕು. ಡೈರೆಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇದನ್ನು ಓದಬೇಕು. ಏನು ಹೇಳುತ್ತೆ ಈ ಲಾ ಅಂತ ಹೇಳಿದ್ರೆ, ಇದು ನಿಮ್ಮ ಮ್ಯಾಗ್ನಿಟ್ಯೂಡು, ಇದು ನಿಮ್ಮ ಡೈರೆಕ್ಷನ್, ಸರಿನಾ? ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಬಿಡಿಸಿ ಹೇಳ್ತೀನಿ ನೋಡಿ. ಸೇ ವಿ ಹ್ಯಾವ್ ಟೂ ಆಬ್ಜೆಕ್ಟ್ಸ್ ವಿತ್ ಮಾಸ್ ಎಮ್ ಆ್ಯಂಡ್ ಸ್ಮಾಲ್ ಎಮ್. ದೇ ಆರ್ ಈವನ್ಲಿ ಡೆನ್ಸ್ಡ್ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಒಂದು ಮುದ್ದೆ ಇದ್ದಂಗೆ, ಆಯಿತಾ? ಎಲ್ಲ ಕಡೆನೂ ಟೊಳ್ಳಲ್ಲ, ಮತ್ತು ಎಲ್ಲ ಕಡೆನೂ ತುಂಬಿದೆ, ಮತ್ತು ಈ ಥರ ಗುಂಡುಗಿದೆ, ಸರಿನಾ? ಇವೆರಡು ಸೆಂಟರ್ ಬಂದು ಓ ಮತ್ತು ಓ ಡ್ಯಾಶ್. ಇವೆರಡು ಜಾಯಿನ್ ಮಾಡ್ತು ನಾನು ಅಂತ ಹೇಳಿದ್ರೆ, ಇವೆರಡು ಸೆಂಟರ್ನು ಸೇರಿಸ್ತು ಅಂತ ಹೇಳಿದ್ರೆ, ಈ ಲೈನ್ ಇದೆಯಲ್ಲ, ಈ ಗೆರೆ ಇದೆಯಲ್ಲ, ಅಲಾಂಗ್ ದಿಸ್ ಲೈನ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ದ ಫೋರ್ಸ್ ಇಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಸೆಂಟರ್ಸ್ ಆಫ್ ದ ಟೂ ಮಾಸಸ್. ಈ ಲೈನ್ ಇದೆಯಲ್ಲ, ಇದ್ರ ಮೇಲೆ ನೀವು ಈ ಥರ ಒಂದು ಆ್ಯರೋ ಬರೀತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಅದು ಎಷ್ಟು ಫೋರ್ಸು ಅದು ಈ ಮೊದಲನೇ ಭಾಗ ಉತ್ತರ ಕೊಡ್ತಾಯಿದೆ. ಅದನ್ನು ನಾವು ಮ್ಯಾಥಮೆಟಿಕಲಿ ಬರೆದು ನಾನು ನೋಡ್ತೀನಿ ಇಲ್ಲಿ ನೋಡಿ. ಲೆಟ್ ಆಬ್ಜೆಕ್ಟ್ ಎ ಆ್ಯಂಡ್ ಆಬ್ಜೆಕ್ಟ್ ಬಿ ಆಫ್ ಮಾಸ್ ಎಮ್ ಆ್ಯಂಡ್ ಎಮ್ ಲೈ ಅಟ್ ಅ ಡಿಸ್ಟೆನ್ಸ್ ಆಫ್ ಡಿ. ಸೊ ಇದು ನಿಮ್ಮ ಸಿನಾರಿಯೋ. ಇವೆರಡು ನಡುವೆ ನಾನು ಫೋರ್ಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಡೈರೆಕ್ಷನ್ ಆಫ್ ಫೋರ್ಸಸ್ ಈ ರೀತಿಯಲ್ಲಿ ಬರೋದು. ಸೊ ಡೈರೆಕ್ಷನ್ ಆಫ್ ಫೋರ್ಸ್ ವುಡ್ ಬಿ ಈ ರೀತಿಯಲ್ಲಿ, ಸರಿನಾ? ದಿಸ್ ವುಡ್ ಬಿ ಎ ಡೈರೆಕ್ಷನ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟು ಆಬ್ಜೆಕ್ಟ್ಸ್. ಈ ಫೋರ್ಸ್ ಎಷ್ಟಿದೆ ಅಂತ ಹೇಳಿ ಅರ್ಥ ಮಾಡ್ಕೊಬೇಕು, ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಇದು ನೋಡಿ, ಇಲ್ಲಿ ಬರಿತಾಯಿನೇ. ಅಕಾರ್ಡಿಂಗ್ ಟು ದ ಲಾ ಆಫ್ ಗ್ರಾವಿಟಿ,
force is proportional to the product of their masses, and this force is also proportional to the inverse of their square of the distance or distance square. ಇವೆರಡು ಸ್ಟೇಟ್ಮೆಂಟ್ನ ನಾನು ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಸಿಗುತ್ತೆ. ದಟ್ ವಿಲ್ ಬಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಬೈ ಡಿ ಸ್ಕ್ವೇರ್. ದಿಸ್ ಇಸ್ ಫ್ರಮ್ 1 and 2. ಸೊ ಈ ಪ್ರೊಪೋರ್ಷನಾಲಿಟಿ ಸಿಂಬಲ್ನ ತೆಗೀತು ಅಂತ ಹೇಳಿದ್ರೆ ಅಲ್ಲಿ ಗೆಟ್ ಅ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಸರಿನಾ? ಇದ್ರ ಬಗ್ಗೆ ನಾವು ಆಮೇಲೆ ತಿಳ್ಕೊಳ್ಳೋಣ. ಜಸ್ಟ್ ನೋ ದಟ್ ದಿಸ್ ಇಸ್ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಆಯಿತಾ? ಇದೇ ನಿಮ್ಮ ಫಾರ್ಮುಲಾ ಅಷ್ಟೇ. ಸೊ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ masses and inversely proportional to the square of the distance. So that's what your law tells. ನೋಡಿ ಇಲ್ಲಿ, proportional to the product of the masses and inversely proportional to the square of the distance between them. So this is what the universal law of gravity tells. ಅಷ್ಟೇ. ತುಂಬ ಜನ ಮ್ಯಾಗ್ನಿಟ್ಯೂಡ್ ಬಗ್ಗೆ ಕಲಿತಾರೆ, ಡೈರೆಕ್ಷನ್ ಬಗ್ಗೆ ಕಲಿಯಲ್ಲ. ಸೊ ಇದು ಮುಖ್ಯ. ಆಯಿತಾ? ಇದು ಕಾಮನ್ ಸೆನ್ಸ್. ಇದು ನಿಮ್ಮಲ್ಲೂ ತೂಕ ಇದೆ, ಒಂದು ಇರುವೆಯಲ್ಲೂ ತೂಕ ಇದೆ. ಆಯಿತಾ? ಏನೂ ಇಲ್ಲ ನಿಮ್ಮ ಅಕ್ಕಪಕ್ಕ ಏನೂ ಇಲ್ಲ ಅಂತ ಹೇಳಿದ್ರೆ ಇನ್ ಟೈಮ್ ಇರುವೆ ನಿಮ್ಮ ಬಂದು ಡಿಕ್ಕಿ ಹೊಡಿತೆ, ನೀವು ಇರುವೆನ ಡಿಕ್ಕಿ ಹೊಡಿತೀರ. ಆಯಿತಾ? ಇವಾಗ ನೀವು ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ, ಇನ್ನು ಬಿಡೋದಕ್ಕೆ ಹೋಗಬೇಡಿ, ಎಲ್ಲ ಬರ್ಕೊಬೇಕು. ಮತ್ತು ಇದು ಕೂಡ ಎಲ್ಲ ಬರ್ಕೊಬೇಕು.